ರಾಜ್ಯ ಸಚಿವ ಸಂಪುಟದಲ್ಲಿ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಹಿರಿಯ ಅನುಭವಿ ರಾಜಕಾರಣಿ ರಾಮಲಿಂಗಾರೆಡ್ಡಿ ಅವರಿಗೆ ಪ್ರಭಾವಿ ಖಾತೆ ನೀಡದೆ ಕಡೆಗಣಿಸಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಕಿಟ್ಟಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮದಲ್ಲಿ ಸುದ್ದಿಗಾರರೊಡನೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿ ಅವರು ಸತತ 8 ಬಾರಿ ವಿಧಾನಸಭೆಗೆ ಆಯ್ಕೆಯಾದವರು. ಬೆಂಗಳೂರು ನಗರದ ರಾಜಕೀಯದಲ್ಲಿ ಅವರು ಹೊಂದಿರುವ ಹಿಡಿತ ಮತ್ತು ಅನುಭವಕ್ಕೆ ತಕ್ಕಂತೆ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿಯಂತಹ ಪ್ರಮುಖ ಖಾತೆಯನ್ನು ನೀಡಬೇಕಿತ್ತು ಎಂದು ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಒತ್ತಾಯಿಸಿದ್ದಾರೆ. ಪ್ರಸ್ತುತ ಅವರಿಗೆ ಜಲಸಂಪನ್ಮೂಲ ಖಾತೆಗಳನ್ನು ನೀಡಲಾಗಿದ್ದರೂ ಅವರು ನಿರೀಕ್ಷಿಸಿದ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನೀಡದಿರುವುದು ಬೇಸರ ಉಂಟುಮಾಡಿದೆ. ಈ ತಾರತಮ್ಯವನ್ನು ಸಹಿಸಲು ಸಾಧ್ಯವಿಲ್ಲ. ಹಿರಿಯ ನಾಯಕರಿಗೆ ಯೋಗ್ಯವಾದ ಸ್ಥಾನಮಾನ ನೀಡದಿದ್ದರೆ ಮುಂದೆ ರಾಜಕೀಯ ಸಂಚಲನ ಉಂಟಾಗಲಿದೆ. ಈ ಬಗ್ಗೆ ಹೈಕಮಾಂಡ್ ತಕ್ಷಣ ಮಧ್ಯಪ್ರವೇಶಿಸಿ ಸೂಕ್ತ ಖಾತೆ ಹಂಚಿಕೆ ಮಾಡಬೇಕು ಎಂದು ಎಚ್ಚರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಕೃಷ್ಣಾರೆಡ್ಡಿ ಕಿಟ್ಟಿ ಅಂತ. ಕಾಂಗ್ರೆಸ್ ಪಕ್ಷದ ತಾಲೂಕ್ ಪಂಚಾಯಿತಿ ಸದಸ್ಯರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸುಮಾರು ಒಂದು 5 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ರೆಡ್ಡಿ ಸಮಾಜದ ಹಿರಿಯರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರಿಗೆ ಇವತ್ತು ಒಂದು ಅನ್ಯಾಯ ಆಗಿದೆ. ಏನು ಅಂದರೆ ಅವರು ಸತತವಾಗಿ 8 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದರು. ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾರಾದರೂ 8 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋರು ಯಾರಾದರೂ ಇದ್ದಾರೆ ಅಂದರೆ ಒಂದೇ ಪಾರ್ಟಿಯಿಂದ ಅಂದರೆ ಅದು ರಾಮಲಿಂಗಾರೆಡ್ಡಿ ಅವರಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಚಿವ ಸ್ಥಾನ, ಅವರ ಒಂದು ಸೀನಿಯರ್ಗೆ ತಕ್ಕಟ್ಟಾಗಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಆದರೆ ಅವರಿಗೆ ಒಂದು ನಾರ್ಮಲ್ ಆಗಿರೋದು ಯಾವುದೋ ಕೊಟ್ಟಿರೋದಕ್ಕೆ ನಮ್ಮ ಸಮಾಜದಿಂದ ನಮಗೆ ಎಲ್ಲರಿಗೂ ಬೇಸರಗೊಂಡು ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಯಾಕಂದರೆ ಅವರು ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಬೈ ಎಲೆಕ್ಷನ್ ಇರಲಿ, ಬೆಂಗಳೂರಲ್ಲಿ ಯಾವುದಾದ್ರೂ ಒಂದು ಮೇಯರ್ ಎಲೆಕ್ಷನ್ಗಳಿರಲಿ, ರಾಮಲಿಂಗಾರೆಡ್ಡಿ ಬೇಕು. ಬೆಂಗಳೂರಲ್ಲಿ ಏನು ಸಣ್ಣ ಪಣ್ಣ ತೊಂದರೆ ಇದ್ರೂ ರಾಮಲಿಂಗಾರೆಡ್ಡಿಗೆ ಹೇಳ್ರಿ ಅಂತ ಇದ್ರು. ಅಂಥ ಒಬ್ಬ ಹೆಸರು ಪಡೆದಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಇವತ್ತು ಮೇಯರ್ ಎಲೆಕ್ಷನ್ ಬಂದರೆ 15-20 ಸೀಟ್ ಏನಾದರೂ ಸಾಲದಿರ ಇದ್ದರೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡಬೇಕಾದ್ರೆ 15-20 ಸೀಟು ರಾಮಲಿಂಗಾರೆಡ್ಡಿಗೆ ಹೇಳ್ರಿ, ಏನಾದರೂ ಮಾಡಿ ಮೇಯರ್ ಮಾಡ್ತಾರೆ ಕಾಂಗ್ರೆಸ್ ಮೇಯರು ಅಂತ ಹೇಳ್ಬಿಟ್ಟು ಅವರು ರಾಮಲಿಂಗಾರೆಡ್ಡಿಗೆ ಹೇಳ್ತಾ ಇದ್ರು. ಎಲ್ಲ ನಾಯಕರುಗಳು ಬಂದು ರಾಮಲಿಂಗಾರೆಡ್ಡಿ ಹತ್ರ ಕೂತ್ಕೊಂಡು ಅವರಿಗೆ ಜವಾಬ್ದಾರಿ ಕೊಡ್ತಾಯಿದ್ರು. ಅವ್ರು ಏನಾದರೂ ಆಗಲಿ ಮೇಯರ್ ತಗೊಂಬಂದು ಕುಳಿಸ್ತಾ ಇದ್ರು ಕಾಂಗ್ರೆಸ್ ಅವ್ರನ್ನ. ಅಂಥವರು ಇವತ್ತು ಏನೋ ಎಲ್ಲೋ ಒಂದು ಹತ್ರ ಅವರಿಗೆ ಅನ್ಯಾಯ ಆಗಿದೆ ಅಂದರೆ ಅದು ಸಣ್ಣ ಪಣ್ಣ ಅನ್ಯಾಯ ಅಲ್ಲ, ನಿಜವಾಗ್ಲೂ ಅದು ಜಾಸ್ತಿ ಒಂಥರ ದುರಂತವಾದಂಥ ಒಂದು ಅನ್ಯಾಯ ಆಗಿದೆ. ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ಗುಲ್ಬರ್ಗ, ರಾಯಚೂರು, ಬೀದರ್, ಹುಬ್ಳಿ, ಧಾರವಾಡ, ಬೆಳಗಾವಿ ಯಾವ ಭಾಗಕ್ಕೆ ಆಗಲಿ, ಬಳ್ಳಾರಿಗೆ ಇರಲಿ, ಎಲ್ಲ ಭಾಗದಲ್ಲಿ ಎಲೆಕ್ಷನ್ಗೆ ಅವ್ರ ಜೊತೆಯಲ್ಲಿ ನಾನು ಸತತವಾಗಿ ನಾನು ಒಂದು ಎಲೆಕ್ಷನ್ ಬಿಡ್ತಾರೆ ಎಲ್ಲ ಎಲೆಕ್ಷನ್ಗೂ ನಾನು ರಾಮಲಿಂಗಾರೆಡ್ಡಿ ಸರ್ ಜೊತೆಯಲ್ಲಿ ಹೋಗಿದ್ದೀನಿ. ಆ ಭಾಗಕ್ಕೆ ಏನಾದರೂ ಹೋಗಿದ್ದೀವಿ ಅಂದರೆ ನಮ್ಮ ಸಮಾಜದವ್ರನ್ನೆಲ್ಲ ಬೇರೆ ಸಮಾಜದವ್ರನ್ನ ಸೇರಿಸಿ ಏನೋ ಮಾಡಿ ಆ ಭಾಗದಲ್ಲಿ ಜನಗಳ ಹತ್ರ ಕಾಂಗ್ರೆಸ್ ಪಕ್ಷ ಈ ಮಾಡಿರೋ ಸಾಧನೆಗಳೆಲ್ಲ ಹೇಳಿ ಈ ಬೈ ಎಲೆಕ್ಷನ್ಗಳೆಲ್ಲ ಹೋಗಿ ಗೆದ್ಕೊಂಡು ಬಂದಿರೋದು ರಾಮಲಿಂಗಾರೆಡ್ಡಿ ಅವರು. ಯಾಕಂದರೆ ಅವ್ರ ಜೊತೆಗೆ ನಾನು ರೇವಣ್ಣ ಸಮೇತ ಬರ್ತಾಯಿದ್ರು. ಯಾಕಂದರೆ ಅವರು ಕುರುಬ ಸಮಾಜ ನಾಯಕರು ಇರ್ಬೋದು, ರೆಡ್ಡಿ ಸಮಾಜದ ನಾಯಕರು ರಾಮಲಿಂಗಾರೆಡ್ಡಿ ಇರ್ಬೋದು, ಇಬ್ಬರು ಜೊತೆ ಬಿದ್ದುಬಿಟ್ರೆ ಏನಾದರೂ ಆಗಲಿ 2 ಕಮ್ಯುನಿಟಿನೂ ಸೇರಿ ಆ ಭಾಗದಲ್ಲಿ ಜನಗಳ ಹತ್ರ ಓಟ್ ತಗೊಂಡು ಗೆಲ್ಸ್ಕೊಂಡು ಬರೋವಂಥ ಕೆಲಸ ಮಾಡ್ತಾಯಿದ್ರು ರಾಮಲಿಂಗಾರೆಡ್ಡಿ ಅವರು. ಇಂಥವ್ರಿಗೆ ಇವತ್ತು ದುರಂತವಾದಂಥ ಒಂದು ಘಟನೆ ನಡೆದೈತೆ. ದಯವಿಟ್ಟು ಅವರಿಗೆ ಒಂದು ಸಚಿವ ಸ್ಥಾನ ನಿಜವಾಗಲೂ ಅವ್ರು ಯಾವತ್ತೂ ಒಂದು ಸಚಿವರುಗಳು ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಇವತ್ತವರೆಗೂ ಅವ್ರು ಕೇಳಿದವರಿಲ್ಲ. ಏನೋ ನನಗೆ ಸಚಿವ ಸ್ಥಾನ ಕೊಡಿ, ನನಗೆ ಶಾಸಕರಾಗಿ ಸೀಟ್ ಕೊಡಿ ಅಂತ. ಅವರ ಒಂದು ಜವಾಬ್ದಾರಿ ಕೆಲಸ ನೋಡಿ ಅವರೇ ಕರೆಸಿಕೊಡ್ತಾ ಇದ್ದರು. ಬಟ್ ನಾನು ಹೇಳೋದು ಎಲ್ಲರೂ ಲಾಬಿ ಮಾಡ್ಬೋದು, ಬಟ್ ಆದರೆ ಸರ್ ಹೋಗಿ ಸರ್ ನೀವು ಕೇಳಿ ಸರ್, ಸುಮ್ಮನೆ ಇರಪ್ಪ, ನಿಂಗೇನೇನು ಗೊತ್ತಿಲ್ಲ, ಸುಮ್ಮನೆ ಇರು, ನಾನು ಯಾಕೆ ಹೋಗ್ಬೇಕು, ನಾನು ಯಾಕೆ ಹೋಗಬೇಕು ಅಂತ ಇದ್ರು. ನಮ್ಮ ಹತ್ರ ಎಲ್ಲ ಕೋಪ ಮಾಡ್ಕೊಂಡು ಹೇಳ್ತಾಯಿದ್ರು. ಆ ಥರ ಅವ್ರು ಯಾರ ಹತ್ರ ಹೋಗ್ಬಿಟ್ಟು ಕೇಳ್ಕೊತ ಇರಲಿಲ್ಲ. ಅಂಥವರಿಗೆ ಇವತ್ತು ನೀರಾವರಿ ಖಾತೆ ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಅಂದರೆ ಅದು ನಮ್ಮ ಬೆಂಗಳೂರಲ್ಲಿ ಅವರು 35 ವರ್ಷ ಕೆಲಸ ಮಾಡಿ ಶಾಸಕರಾಗಿ 36 ವರ್ಷ ಶಾಸಕರಾಗಿ ಬೆಂಗಳೂರಲ್ಲಿ
ಯಾವ ಏರಿಯಾ ಬೀದಿ ಇರ್ಬೋದು, ಯಾವ ಸ್ಟ್ರೀಟ್ ಇರ್ಬೋದು, ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ಪ್ರಾಬ್ಲಮ್ ಎಲ್ಲ ಗೊತ್ತಿರೋ ಅಂಥವ್ರು. ಅಂಥವರಿಗೆ ಬೆಂಗಳೂರು ನಗರವನ್ನು ಕೊಡಬೇಕಾಗಿತ್ತು. ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ನಮಗೆ ಗೊತ್ತಾಗ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ 8 ಬಾರಿ ಸತತವಾಗಿ ಗೆದ್ದಿದ್ದಾರೆ. ಆದರೆ ಬೇರೆಯವರೂ ಗೆದ್ದಿರ್ಬೋದು 7 ಬಾರಿ 8 ಬಾರಿ. ಆದರೆ 3 ಬಾರಿ ಕಾಂಗ್ರೆಸ್ಸು, 2 ಬಾರಿ ಇಂಡಿಪೆಂಡೆಂಟು, ಇಲ್ಲ ಇನ್ನೆರಡು ಬಾರಿ ಬೇರೆ ಪಾರ್ಟಿಯಿಂದ ಬಂದು ಗೆದ್ಕೊಂಡು ಬಂದಿರ್ಬೋದು 7 ಬಾರಿ 8 ಬಾರಿ. ಆದರೆ ಒಂದೇ ಪಕ್ಷದಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಗೆದ್ದಿರೋರು ಯಾರೋ ಇದ್ದಾರೆ ಅಂದರೆ ಅದು ರಾಮಲಿಂಗಾರೆಡ್ಡಿ ಒಬ್ಬರೇ ಇಡೀ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ. ಖಂಡಿತ ನಿಜವಾಗಲೂ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ. ಯಾಕಂದರೆ ನಾವು ಎಲ್ಲ ಸಮಾಜದವರೆಲ್ಲ ಸೇರಿ ಸರ್ ನೀವು ಕೇಳಿ ಅಂತ ಕೇಳಿದಾಗ ಬೇಡ ಯಾರೋ ಮಾಡಲಿ ಅಂತ ಹೇಳ್ಬಿಟ್ಟು ಅಂಥವು ಕೂಡ ಆಸೆ ಬಿದ್ದು ಹೋಗಿಲ್ಲ. ಅವರು ಯಾವ ಅಂಥದಕ್ಕೂ ಹೋಗಿ ಲಾಬಿ ಮಾಡೋಕ್ಕೆ ಹೋಗಿಲ್ಲ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರಿಗೆ ಬರಬೇಕು, ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಕೊಡಬೇಕಾಗಿತ್ತು. ಅಂಥದ್ದು ಬೇಡ ಅಂತ ಹೇಳ್ಬಿಟ್ಟು ಅವರು ಕೇಳಿದ್ದಾರೆ. ಉಪಮುಖ್ಯಮಂತ್ರಿ ಆದರೂ ಕೇಳೋಣ ಸರ್ ಅಂತ ಹೇಳಿದ್ದಕ್ಕೆ ಉಪಮುಖ್ಯಮಂತ್ರಿ ಕೂಡ ನಮಗೆ ಬೇಡ, ಯಾವುದಾದ್ರು ಒಳ್ಳೆ ಬೆಂಗಳೂರು ಸಿಟಿದ ಯಾವುದಾದ್ರು ಒಳ್ಳೆ ಸಚಿವ ಸ್ಥಾನ ಕೊಟ್ಟರೆ ನಾನು ಕೆಲಸ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ನಮ್ಮ ಸಮಾಜದ ಸುಮಾರು 35 ಲಕ್ಷ ಜನ ಇರುವಂಥ ರಾಜ್ಯದಲ್ಲಿ ಸಮಾಜ, ನಾನು ನಿರ್ದೇಶಕನಾಗಿ ರಾಜ್ಯ ರೆಡ್ಡಿ ಜನಸಂಘ ನಿರ್ದೇಶನ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಸಮಾಜದಲ್ಲಿ ಒಂದು ಕೂಗು ಕೊಟ್ಟರೆ ಲಕ್ಷಾಂತರ ಜನ ಒಂದು ಹತ್ರ ಸೇರುವಂಥ ಒಂದು ಶಕ್ತಿ ಉಳ್ಳವರು ಯಾರೋ ಇದ್ದಾರೆ ಅಂದರೆ ನಮ್ಮ ಸಮಾಜದಲ್ಲಿ ಹಿರಿಯರು ರಾಮಲಿಂಗಾರೆಡ್ಡಿಯವರು. ಅವರು ಸುಮ್ಮನೆ ಎಲ್ಲ ಕೂತ್ಕೊಂಡು ಒಂದು ಸಮಾವೇಶ ಮಾಡೋಣ ಅಂತ ಹೇಳಿಬಿಟ್ಟು ಮಾತಾಡಿಕೊಂಡು ಕೂತ್ಕೊಂಡ್ವಿ. ಒಂದು ಮೀಟಿಂಗ್ ಮಾಡ್ಕೊಂಡು ರೆಡ್ಡಿ ಜನಸಂಘದಲ್ಲಿ 3.5 ಲಕ್ಷ 4 ಲಕ್ಷ ಜನ ಸಮಾವೇಶಕ್ಕೆ ಸೇರಿಸಿದ್ರು. ನಮ್ಮ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಒಂದು ದೊಡ್ಡ ಒಂದು ಸಮಾವೇಶ ಕೂಡ ಮಾಡಿದ್ವಿ. ಅಂಥ ಒಂದು ನಾಯಕರನ್ನ ಇವತ್ತು ಪರಿಗಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಸೂಕ್ತವಾದಂಥ ಒಂದು ಸ್ಥಾನವನ್ನು ನೀಡಬೇಕು ಅಂತ ಹೇಳ್ತಾ ರೆಡ್ಡಿ ಜನಸಂಘದ ಪರವಾಗಿ ತಮ್ಮಲ್ಲಿ ಮನವಿ.